ಸರ್ 14 ಜನ ಮುಸಲ್ಮಾನ್ ಕ್ಯಾಂಡಿಡೇಟ್ಸು, ಟೋಟಲ್ 31 ಜನ ಕಣದಲ್ಲಿ. ಆಯ್ತು, ಶಾಮನೂರ್ ಶಿವಶಂಕರನ ಪರವನ ಲೆಗಸಿ ಇದೆ, ಒಪ್ಪೋಣ. ಬಟ್ ಸುಲಭವಾಗಿಲ್ಲ ಸರ್. ಸದ್ಯದ ಪರಿಸ್ಥಿತಿ ಗಮನಿಸ್ತಾ ಇದ್ರೆ ಕಾಂಗ್ರೆಸ್ ಆಡಳಿತಾರೂಢ ಪಕ್ಷವಾಗಿದ್ರು ಕೂಡ ಸುಲಭವಾಗಿ ಏನು ಕಾಣಿಸ್ತಾ ಇಲ್ಲ ಕಣ. ನೋಡಿ, ಮಾಧ್ಯಮದವರು 2024ರಲ್ಲಿ ಸಂಡೂರು, ಶಿಗ್ಗಾಂವು, ಚನ್ನಪಟ್ಟಣ ನಡೆದಾಗ ಇದೆ ಅಂತಿದ್ರು. ಅಸಾಧ್ಯ ಅಸಾಧ್ಯ ಅಸಾಧ್ಯ, ಕುಮಾರಸ್ವಾಮಿ ಮಗ, ಇದು ಬಸವರಾಜ ಬೊಮ್ಮಾಯಿ ಅವ್ರ ಮಗ, ಅಸಾಧ್ಯ ಅಸಾಧ್ಯ ಅಂತಿದ್ರು. ಅವತ್ತು ಸಾಧ್ಯ ಮಾಡಿ ತೋರಿಸಿದೀವಿ, ಇವತ್ತು ಸಾಧ್ಯ ಮಾಡಿ ತೋರಿಸಿದೀವಿ. ಎರಡನೇ ಪಾಯಿಂಟ್ ಮೇಡಮ್, ಬಿಜೆಪಿ ಅವರು ಅಲ್ಲಲ್ಲ, ಒಂದ್ ನಿಮಿಷ, ನೀವು ಪ್ರಶ್ನೆಗೂ ಉತ್ತರ ಕೊಡ್ತೀರಿ ಅಶ್ವಿನ್ ಅವರೇ, ಪ್ರಶ್ನೆಗೂ ಉತ್ತರ ಕೊಡ್ತೀವಿ ನಾವು. ಏನು ಇಲ್ಲ ನೋಡಿ ಮೇಡಮ್, ನಮಗೆ ಮುಂದಿನ ದಿನ ನಾವು ಪ್ರಶ್ನೆಗೂ ಉತ್ತರ ಕೊಡ್ತೀವಿ. ಇಲ್ಲಿ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡಕ್ಕೆ ಬಂದಿವಿ. ದಯವಿಟ್ಟು ಆಮೇಲೆ ಇವರು ಇದು ಬಿಜೆಪಿ ಅವ್ರಿಗೆ ನಾವು ಇದು ಆ ಜನಾಂಗಕ್ಕೆ, ಮುಸ್ಲಿಂ ಜನಾಂಗಕ್ಕೆ ನಾವೇನೋ ಮಾಡ್ಬಿಟ್ಟಿದೀವಿ ಅಂತ ಹೇಳ್ತಾರಲ್ಲ. ನಮ್ಮ ಹೆಣ್ಣು ಮಕ್ಕಳಿಗೆ, ಆ ಜನಾಂಗದ ಹೆಣ್ಣು ಮಕ್ಕಳಿಗೆ ಹಿಜಾಬು, ಹಲಾಲು, ಜಡ್ಕಾ ಅನ್ಬಿಟ್ಟು ಕಾಲೇಜ್ ಹೋಗ್ತಿದ್ದು. ಒಂದ್ ನಿಮಿಷ ಕಶ್ಯಪ್ ನಿಮ್ ಮಾತ್ರ ವಾಯ್ಸ್ ಇದೆ, ನೀವು ಮಂಡ್ಯದಲ್ಲಿ ನಡೆದ ಒಂದು ಪ್ರಪ್ರಥಮ ಘಟನೆ. ಆ ಮಕ್ಕಳ ಶಿಕ್ಷಣ ಹಕ್ಕನ್ನು ಕಸ್ಕೊಂಡಿದೆ ಇದೇ ಪಕ್ಷ. ಏನ್ ಮಾಡಿದ್ರು? ನನ್ನ ಪ್ರಶ್ನೆ, ಸಮರ್ಥ ಅವರ ಸಾಮರ್ಥ್ಯ ಸಾಕಾಗತ್ತಾ 31 ಜನ ಕಣದಲ್ಲಿ? ನನ್ನ ಪ್ರಶ್ನೆ ಸಿಂಪಲ್. ನೋಡಿ ಮೇಡಮ್, ನಾವು ಚುನಾವಣೆ ನಡೆಯೋದು ಅಭಿವೃದ್ಧಿ ಮಾನದಂಡ ಇಟ್ಕೊಂಡು ಜನರ ಬಳಿ ಹೋಗ್ತೀವಿ. ಆ ಜನಾಂಗಕ್ಕೆ, ಎಲ್ಲಾ ಜನಾಂಗಕ್ಕೂ ನಾವು ಅಭಿವೃದ್ಧಿ ಮಾಡಿದೀವಿ. ಎಲ್ಲರೂ ನಮ್ಮ ಅಭ್ಯರ್ಥಿ ಸಮರ್ಥಿಗೆ ಸಮರ್ಥವಾಗಿ ಓಟ್ ಹಾಕಿ ಗೆಲ್ಲಿಸ್ತಾರೆ. ಇದೇ ಮಾತು ನೀವು 24ರಲ್ಲೂ ಹೇಳ್ತಿದ್ರಿ. ಏನಾಯ್ತು ಅವತ್ತು? ಇದು ರಾಜ್ಯದ ಮುಖ್ಯಮಂತ್ರಿಗಳ ಮಕ್ಕಳೇ ಸೋತೋದ್ರು. ಏನಾಗಿತ್ತು? ಇವರು ಏನಪ್ಪಾ, ಇದು ಬಿಹಾರ್ ಅಲ್ಲಿ, ಅಸ್ಸಾಂ ಅಲ್ಲಿ ಮೊನ್ನೆನೂ ದುಡ್ಡು ಹಾಕೋರೆ ಎಲೆಕ್ಷನ್ ಗೆಲ್ಲಬೇಕು ಅಂತ. ಮೊನ್ನೆ ಯುಗಾದಿ ಹಬ್ಬದಲ್ಲೂ ದುಡ್ಡು ಹೋಗಿದೆ. ಗೃಹಲಕ್ಷ್ಮಿ ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್ ಅಶ್ವಿನ್ ಅವರೇ, ಯುಗಾದಿ ಹಬ್ಬದಲ್ಲೂ ದುಡ್ಡು ಹೋಗಿದೆ. ಸ್ವಲ್ಪ ಚೆಕ್ ಮಾಡ್ತೀನಿ ಕಾರ್ಯಕರ್ತರು. ಮಹಾರಾಷ್ಟ್ರದಲ್ಲಿ, ಅಶ್ವಿನ್ ಅವರೇ, ಸರ್ 14 ಜನ ಮುಸಲ್ಮಾನ್ ಕ್ಯಾಂಡಿಡೇಟ್ಸು, ಟೋಟಲ್ 31 ಜನ ಕಣದಲ್ಲಿ. ಆಯ್ತು, ಶಾಮನೂರ್ ಶಿವಶಂಕರನ ಪರವನ ಲೆಗಸಿ ಇದೆ, ಒಪ್ಪೋಣ. ಬಟ್ ಸುಲಭವಾಗಿಲ್ಲ ಸರ್. ಸದ್ಯದ ಪರಿಸ್ಥಿತಿ ಗಮನಿಸ್ತಾ ಇದ್ರೆ ಕಾಂಗ್ರೆಸ್ ಆಡಳಿತಾರೂಢ ಪಕ್ಷವಾಗಿದ್ರು ಕೂಡ ಸುಲಭವಾಗಿ ಏನು ಕಾಣಿಸ್ತಾ ಇಲ್ಲ ಕಣ. ನೋಡಿ, ಮಾಧ್ಯಮದವರು 2024ರಲ್ಲಿ ಸಂಡೂರು, ಶಿಗ್ಗಾಂವು, ಚನ್ನಪಟ್ಟಣ ನಡೆದಾಗ ಇದೆ ಅಂತಿದ್ರು. ಅಸಾಧ್ಯ ಅಸಾಧ್ಯ ಅಸಾಧ್ಯ, ಕುಮಾರಸ್ವಾಮಿ ಮಗ, ಇದು ಬಸವರಾಜ ಬೊಮ್ಮಾಯಿ ಅವ್ರ ಮಗ, ಅಸಾಧ್ಯ ಅಸಾಧ್ಯ ಅಂತಿದ್ರು. ಅವತ್ತು ಸಾಧ್ಯ ಮಾಡಿ ತೋರಿಸಿದೀವಿ, ಇವತ್ತು ಸಾಧ್ಯ ಮಾಡಿ ತೋರಿಸಿದೀವಿ. ಎರಡನೇ ಪಾಯಿಂಟ್ ಮೇಡಮ್, ಬಿಜೆಪಿ ಅವರು ಅಲ್ಲಲ್ಲ, ಒಂದ್ ನಿಮಿಷ, ನೀವು ಪ್ರಶ್ನೆಗೂ ಉತ್ತರ ಕೊಡ್ತೀರಿ ಅಶ್ವಿನ್ ಅವರೇ, ಪ್ರಶ್ನೆಗೂ ಉತ್ತರ ಕೊಡ್ತೀವಿ ನಾವು. ಏನು ಇಲ್ಲ ನೋಡಿ ಮೇಡಮ್, ನಮಗೆ ಮುಂದಿನ ದಿನ ನಾವು ಪ್ರಶ್ನೆಗೂ ಉತ್ತರ ಕೊಡ್ತೀವಿ. ಇಲ್ಲಿ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡಕ್ಕೆ ಬಂದಿವಿ. ದಯವಿಟ್ಟು ಆಮೇಲೆ ಇವರು ಇದು ಬಿಜೆಪಿ ಅವ್ರಿಗೆ ನಾವು ಇದು ಆ ಜನಾಂಗಕ್ಕೆ, ಮುಸ್ಲಿಂ ಜನಾಂಗಕ್ಕೆ ನಾವೇನೋ ಮಾಡ್ಬಿಟ್ಟಿದೀವಿ ಅಂತ ಹೇಳ್ತಾರಲ್ಲ. ನಮ್ಮ ಹೆಣ್ಣು ಮಕ್ಕಳಿಗೆ, ಆ ಜನಾಂಗದ ಹೆಣ್ಣು ಮಕ್ಕಳಿಗೆ ಹಿಜಾಬು, ಹಲಾಲು, ಜಡ್ಕಾ ಅನ್ಬಿಟ್ಟು ಕಾಲೇಜ್ ಹೋಗ್ತಿದ್ದು. ಒಂದ್ ನಿಮಿಷ
ಕಶ್ಯಪ್ ಅವ್ರ Triple ಮಾತ್ರ talaq ಕಶ್ಯಪ್ ಆ ಅವ್ರ ಸಮಯ. ಮಕ್ಕಳಿಗೆ ಎಕ್ಸಾಮ್ ಕಶ್ಯಪ್ ಅವ್ರ ಸಮಯ. ಸರ್ ನಿಮ್ಮ ಮಾತ್ರ ವಾಯ್ಸ್ ಇದೆ, ನೀವು ವೀಕ್ಷಕರಿಗೆ ಉತ್ತರ ಕೊಡಿ. ಶಿಕ್ಷಣದ ಹಕ್ಕನ್ನು ಕಸ್ಕೊಂಡಿದ್ದಾರೆ. ಮಂಡ್ಯದಲ್ಲಿ ನಡೆದ ಒಂದು ಪ್ರಪ್ರಥಮ ಘಟನೆ. ಆ ಮಕ್ಕಳ ಶಿಕ್ಷಣ ಹಕ್ಕನ್ನು ಕಸ್ಕೊಂಡಿದೆ ಇದೇ ಪಕ್ಷ. ಏನ್ ಮಾಡಿದ್ರು? ನಿಮ್ಮ ಸುಳ್ಳು ತಿರ್ಸ್ಕೊಳಕ್ಕೆ ನನ್ನ ಪ್ರಶ್ನೆ, ಸಮರ್ಥ ಅವರ ಸಾಮರ್ಥ್ಯ ಸಾಕಾಗತ್ತಾ 31 ಜನ ಕಣದಲ್ಲಿ? ನನ್ನ ಪ್ರಶ್ನೆ ಸಿಂಪಲ್. ನೋಡಿ ಮೇಡಮ್, ನಾವು ಚುನಾವಣೆ ನಡೆಯೋದು ಅಭಿವೃದ್ಧಿ ಮಾನದಂಡ ಇಟ್ಕೊಂಡು ಜನರ ಬಳಿ ಹೋಗ್ತೀವಿ. ಆ ಜನಾಂಗಕ್ಕೆ, ಎಲ್ಲಾ ಜನಾಂಗಕ್ಕೂ ನಾವು ಅಭಿವೃದ್ಧಿ ಮಾಡಿದೀವಿ. ಎಲ್ಲರೂ ನಮ್ಮ ಅಭ್ಯರ್ಥಿ ಸಮರ್ಥಿಗೆ ಸಮರ್ಥವಾಗಿ ಓಟ್ ಹಾಕಿ ಗೆಲ್ಲಿಸ್ತಾರೆ. ಇದೇ ಮಾತು ನೀವು 24ರಲ್ಲೂ ಹೇಳ್ತಿದ್ರಿ. ಏನಾಯ್ತು ಅವತ್ತು? ಇದು ರಾಜ್ಯದ ಮುಖ್ಯಮಂತ್ರಿಗಳ ಮಕ್ಕಳೇ ಸೋತೋದ್ರು. ಏನಾಗಿತ್ತು? ಇವರು ಏನಪ್ಪಾ ಇದು ಬಿಹಾರ್ ಅಲ್ಲಿ, ಅಸ್ಸಾಂ ಅಲ್ಲಿ ಮೊನ್ನೆನೂ ದುಡ್ಡು ಹಾಕೋರೆ ಎಲೆಕ್ಷನ್ ಗೆಲ್ಲಬೇಕು ಅಂತ. ಮೊನ್ನೆ ಯುಗಾದಿ ಹಬ್ಬದಲ್ಲೂ ದುಡ್ಡು ಹೋಗಿದೆ. ಗೃಹಲಕ್ಷ್ಮಿ ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್ ಅಶ್ವಿನ್ ಅವರೇ, ಯುಗಾದಿ ಹಬ್ಬದಲ್ಲೂ ದುಡ್ಡು ಹೋಗಿದೆ. ಸ್ವಲ್ಪ ಚೆಕ್ ಮಾಡ್ತೀನಿ ನಿಮ್ಮ ಕಾರ್ಯಕರ್ತರು. ಮಹಾರಾಷ್ಟ್ರದಲ್ಲಿ, ಬಿಹಾರಲ್ಲಿ, ಡೆಲ್ಲಿ ಅಶ್ವಿನ್ ಅವರೇ, ಸರ್ 14 ಜನ ಮುಸಲ್ಮಾನ್ ಕ್ಯಾಂಡಿಡೇಟ್ಸು, ಟೋಟಲ್ 31 ಜನ ಕಣದಲ್ಲಿ. ಆಯ್ತು, ಶಾಮನೂರ್ ಶಿವಶಂಕರನ ಪರವನ ಲೆಗಸಿ ಇದೆ, ಒಪ್ಪೋಣ. ಬಟ್ ಸುಲಭವಾಗಿಲ್ಲ ಸರ್. ಸದ್ಯದ ಪರಿಸ್ಥಿತಿ ಗಮನಿಸ್ತಾ ಇದ್ರೆ ಕಾಂಗ್ರೆಸ್ ಆಡಳಿತಾರೂಢ ಪಕ್ಷವಾಗಿದ್ರು ಕೂಡ ಸುಲಭವಾಗಿ ಏನ್ ಕಾಣಿಸ್ತಾ ಇಲ್ಲ ಕಣ. ನೋಡಿ, ಮಾಧ್ಯಮದವರು 2024ರಲ್ಲಿ ಸಂಡೂರು, ಶಿಗ್ಗಾಂವು, ಚನ್ನಪಟ್ಟಣ ನಡೆದಾಗ ಇದೆ ಅಂತಿದ್ರು. ಅಸಾಧ್ಯ ಅಸಾಧ್ಯ ಅಸಾಧ್ಯ, ಕುಮಾರಸ್ವಾಮಿ ಮಗ, ಇದು ಬಸವರಾಜ ಬೊಮ್ಮಾಯಿ ಅವ್ರ ಮಗ, ಅಸಾಧ್ಯ ಅಸಾಧ್ಯ ಅಂತಿದ್ರು. ಅವತ್ತು ಸಾಧ್ಯ ಮಾಡಿ ತೋರಿಸಿದೀವಿ, ಇವತ್ತು ಸಾಧ್ಯ ಮಾಡಿ ತೋರಿಸಿದೀವಿ. ಎರಡನೇ ಪಾಯಿಂಟ್ ಮೇಡಮ್, ಬಿಜೆಪಿ ಅವರು ಅಲ್ಲಲ್ಲ, ಒಂದ್ ನಿಮಿಷ, ನಿಮ್ ಪ್ರಶ್ನೆಗೂ ಉತ್ತರ ಕೊಡ್ತೀವಿ ಅಶ್ವಿನ್ ಅವರೇ, ಪ್ರಶ್ನೆಗೂ ಉತ್ತರ ಕೊಡ್ತೀವಿ ನಾವು. ಏನು ಇಲ್ಲ ನೋಡಿ ಮೇಡಮ್, ನಮಗೆ ಮುಂದಿನ ದಿನ ನಮ್ಮ ಪ್ರಶ್ನೆಗೂ ಉತ್ತರ ಕೊಡ್ತೀವಿ. ಇಲ್ಲಿ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡಕ್ಕೆ ಬಂದಿವಿ. ಆಯ್ತು, ದಯವಿಟ್ಟು. ಆಮೇಲೆ ಇವರು ಇದು ಬಿಜೆಪಿ ಅವ್ರಿಗೆ ನಾವು ಇದು ಆ ಜನಾಂಗಕ್ಕೆ, ಮುಸ್ಲಿಂ ಜನಾಂಗಕ್ಕೆ ನಾವೇನೋ ಮಾಡ್ಬಿಟ್ಟಿದೀವಿ ಅಂತ ಹೇಳ್ತಾರಲ್ಲ. ನಮ್ಮ ಹೆಣ್ಣು ಮಕ್ಕಳಿಗೆ, ಆ ಜನಾಂಗದ ಹೆಣ್ಣು ಮಕ್ಕಳಿಗೆ ಹಿಜಾಬು, ಹಲಾಲು, ಜಡ್ಕ ಅನ್ಬಿಟ್ಟು ಕಾಲೇಜ್ ಒಂದ್ ನಿಮಿಷ ಕಶ್ಯಪ್ ಅವ್ರ ಸಮಯ. ಸರ್ ನಿಮ್ಮ ಮಾತ್ರ ವಾಯ್ಸ್ ಇದೆ, ನೀವು ವೀಕ್ಷಕರಿಗೆ ಉತ್ತರ ಕೊಡಿ. ಶಿಕ್ಷಣದ ಹಕ್ಕನ್ನು ಕಸ್ಕೊಂಡಿದ್ದಾರೆ. ಮಂಡ್ಯದಲ್ಲಿ ನಡೆದ ಒಂದು ಪ್ರಪ್ರಥಮ ಘಟನೆ. ಆ ಮಕ್ಕಳ ಶಿಕ್ಷಣ ಹಕ್ಕನ್ನು ಕಸ್ಕೊಂಡಿದೆ ಇದೇ ಪಕ್ಷ. ಏನ್ ಮಾಡಿದ್ರು? ನಿಮ್ಮ ಸುಳ್ಳು ತಿರ್ಸ್ಕೊಳಕ್ಕೆ ಪ್ರತಾಪ್ ಸಿಂಹ ಏನು ಮಾತಾಡ್ತಾರೆ ಗೊತ್ತು? ನನ್ನ ಪ್ರಶ್ನೆ, ಸಮರ್ಥ ಅವರ ಸಾಮರ್ಥ್ಯ ಸಾಕಾಗತ್ತಾ 31 ಜನ ಕಣದಲ್ಲಿ? ನನ್ನ ಪ್ರಶ್ನೆ ಸಿಂಪಲ್. ನೋಡಿ ಮೇಡಮ್, ನಾವು ಚುನಾವಣೆ ನಡೆಯೋದು ಅಭಿವೃದ್ಧಿ ಮಾನದಂಡ ಇಟ್ಕೊಂಡು ಜನರ ಬಳಿ ಹೋಗ್ತೀವಿ. ಆ ಜನಾಂಗಕ್ಕೆ, ಎಲ್ಲಾ ಜನಾಂಗಕ್ಕೂ ನಾವು ಅಭಿವೃದ್ಧಿ ಮಾಡಿದೀವಿ. ಎಲ್ಲರೂ ನಮ್ಮ ಅಭ್ಯರ್ಥಿ ಸಮರ್ಥಿಗೆ ಸಮರ್ಥವಾಗಿ ಓಟ್ ಹಾಕಿ ಗೆಲ್ಲಿಸ್ತಾರೆ. ಇದೇ ಮಾತು ನೀವು 24ರಲ್ಲೂ ಹೇಳ್ತಿದ್ರಿ. ಏನಾಯ್ತು ಅವತ್ತು? ಇದು ರಾಜ್ಯದ ಮುಖ್ಯಮಂತ್ರಿಗಳ ಮಕ್ಕಳೇ ಸೋತೋದ್ರು. ಏನಾಗಿತ್ತು? ಇವರು ಏನಪ್ಪಾ ಇದು ಬಿಹಾರ್ ಅಲ್ಲಿ, ಅಸ್ಸಾಂ ಅಲ್ಲಿ ಮೊನ್ನೆನೂ ದುಡ್ಡು ಹಾಕೋರೆ ಎಲೆಕ್ಷನ್ ಗೆಲ್ಲಬೇಕು ಅಂತ. ಮೊನ್ನೆ ಯುಗಾದಿ ಹಬ್ಬದಲ್ಲೂ ದುಡ್ಡು ಹೋಗಿದೆ. ಗೃಹಲಕ್ಷ್ಮಿ ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್ ಅಶ್ವಿನ್ ಅವರೇ,
ಯುಗಾದಿ ಹಬ್ಬದಲ್ಲೂ ದುಡ್ಡು ಹೋಗಿದೆ, ಸ್ವಲ್ಪ ಚೆಕ್ ಮಾಡ್ತೀನಿ ಕಾರ್ಯಕರ್ತರು. ಫೆಬ್ರವರಿ ಮಾರ್ಚ್ 2020 ಮಹಾರಾಷ್ಟ್ರದಲ್ಲಿ ಅಶ್ವಿನ್ ಅವರೇ, ಫೆಬ್ರವರಿ ಅಶ್ವಿನ್ ಅವರೇ